ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ತರಕಾರಿಗಳು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಮೇಯ್ನಾಗಿ ಹೂಕೋಸಿದ್ರೆ ರುಚಿಯಾಗಿರುತ್ತೆ. ಇದಕ್ಕೆ ನಾನಿವತ್ತು ಹೂಕೋಸು, ಗೆಡ್ಡೆಕೋಸು ಮತ್ತು ಕ್ಯಾರೆಟು ಸ್ವಲ್ಪ ಉಳ್ಳಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಟೊಮೆಟೊ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದಂತ ತೋರಿಸೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ, ಸಾಸಿವೆ ಚಿಟ್ಲದ ಮೇಲೆ ಈರುಳ್ಳಿ, ಇದು ಬ್ರೌನ್ ಆಗಬೇಕು ಈರುಳ್ಳಿ. ಮತ್ತು ಇದಕ್ಕೆ 4 ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಮೇಲೆ ತರಕಾರಿ ಹಾಕಬೇಕು. ಇದು ಕುರ್ಮಾ ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ರೆ ಸಾಗು ಆಗ್ಬಿಡುತ್ತೆ. ಇದು ಲೈಟಾಗಿ ಪಲ್ಯ. ಇದು ಜಾಸ್ತಿ ಮಸಾಲೆ ಇಲ್ದಿರೋ ಅಂಥ ಪಲ್ಯ. ಇದು ಮಸಾಲೆ ಪದಾರ್ಥ ಜಾಸ್ತಿ ತಿಂದೇ ಇದ್ದವರು ಈ ಥರ ಮಾಡ್ಕೋಬೋದು. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಲಿ. ಟೊಮೊಟೊ ಮೆತ್ತಗಾಯ್ತು ನೋಡಿ. ಈಗ ತರಕಾರಿ ಹಾಕೊಳ್ಳೋಣ. ಇದಕ್ಕೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು ಏನು ಬೇಕಾದರೂ ಹಾಕ್ಬೋದು. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಹಾಕಿ ಮಾಡ್ಬೋದು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. ಎಣ್ಣೆಯಲ್ಲಿ ಬೇಯಬೇಕಿದು. ಈಗ ಇದಕ್ಕೆ ಸ್ವಲ್ಪ ಖಾರ ಹಾಕೋಣ. ಅದಕ್ಕೆ ನೋಡಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಯಾಗಿರುತ್ತೆ ಅಂತ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಅಷ್ಟೇ, ಇನ್ನೇನೇ ಇಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಒಂದು ಅರ್ಧ ಚಮಚ. ಚೆನ್ನಾಗಿ ಫ್ರೈ ಆಗಲಿ ಇದು ಎಣ್ಣೆಯಲ್ಲಿ. ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ರುಬ್ಬಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ ಒಂದು ಚಿಕ್ಕ ಚಮಚ, ಧನಿಯಾ ಪುಡಿ 1 ಚಮಚ,
ಇದಕ್ಕೆ ತುಂಬ ರುಚಿ ಕೊಡೋದು ಅಂದರೆ ಮ್ಯಾಜಿಕ್ ಮಸಾಲ, ಅದು ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಬರುತ್ತೆ, ಅದು ಹಾಕಬೇಕು. ನೋಡಿ, ಇದು ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ. ಒಂದು ಪಟ್ನ ಹಾಕಿದ್ರೆ ಸಾಕು. ಡ್ರೈ ಆಗ್ತಾ ಇದೆ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು, ನೀರು ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಅದು ಮಸಾಲೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕೋಣ. ಒಂದು 5 ನಿಮಿಷ ಬೆಂದಮೇಲೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದೊಂದು 5 ನಿಮಿಷ ಬೇಯಬೇಕು, ಉಪ್ಪು ಖಾರ ಎಲ್ಲ. ಹಾಗೆ ಖಾರದ ತಕ್ಕನಾಗಿ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳೋಣ. ಜಾಸ್ತಿ ಖಾರ ಹಾಕೋದು, ತುಂಬ ಖಾರ ಆದರೆ ಚೆನ್ನಾಗಿರಲ್ಲ, ಅದಕ್ಕೆ ನಾನು 3/4 ಸ್ಪೂನಷ್ಟು ಮಾತ್ರ ಖಾರ ಪುಡಿ ಹಾಕ್ತಾಯಿದ್ದೀನಿ. ಈ ಮಸಾಲ ಎಲ್ಲ ಬಿದ್ದಿರುತ್ತಲ್ಲ, ಮ್ಯಾಜಿಕ್ ಮಸಾಲ, ಅದರಲ್ಲೇ ಖಾರ ಇರುತ್ತೆ, ಅದಕ್ಕೋಸ್ಕರ. ಇದಕ್ಕೆ ಬಟಾಣಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟಾಣಿ ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಆಯಿತು, ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡೋಣ. ನೋಡಿ, ಒಂದು ಅರ್ಧ ಗ್ಲಾಸ್ ಅಷ್ಟೇ ನಾನು ನೀರು ಹಾಕ್ತಾ ಇರೋದು. ಪಲ್ಯ ಗಟ್ಟಿಗೆ ಬರಲಿ ಅಂತ. ನೋಡಿ, ಕೊನೆಗೆ ಕೊತ್ತಂಬರಿ ಸೊಪ್ಪು ಉದಿಸೋಣ. ಗಮ್ಮನ್ನ ಪರಿಮಳ ಬರುತ್ತೆ. ಇನ್ನೊಂದು 1/4 ಗ್ಲಾಸ್ ನೀರು ಹಾಕಿ ಮುಚ್ಚಿಬಿಡೋಣ. ಇದು ಕುಕ್ಕರ್ 2 ವಿಷಲ್ ಬಂದರೆ ಪಲ್ಯ ತುಂಬ ಟೇಸ್ಟಾಗಿ ನುಣ್ಣಗೆ ಚೆನ್ನಾಗಾಗುತ್ತೆ. 2 ವಿಷಲ್ ಬರಲಿ. ನೋಡಿ ಫ್ರೆಂಡ್ಸ್, ಈಗ 2 ವಿಷಲ್ ಆಗಿದೆ. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಡ್ರೈ ಆಗೇ ಆಗಿದೆ, ಜಾಸ್ತಿ ನೀರಾಗಿಲ್ಲ. ನೋಡಿ ಫ್ರೆಂಡ್ಸ್, ಮಿಕ್ಸ್ ವೆಜಿಟೇಬಲ್ ಪಲ್ಯ ರೆಡಿ ಆಯಿತು. ಇವತ್ತು ನಾವು ಚಪಾತಿ ಮಾಡಿದ್ವಿ, ಇದ್ರ ಜೊತೆ ತಿಂದ್ವಿ, ಚೆನ್ನಾಗಿತ್ತು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ.
ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.